ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗೆಳತಿಯ ಮದುವೆಗೆ ಹೋಗಿದ್ದೆ. ಅಲ್ಲಿ ಮದುವೆ ಹುಡುಗನನ್ನು ನೋಡಿ ಬೆಚ್ಚಿ ಬಿದ್ದೆ. ಯಾಕಂದರೆ ಅವನು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಭಾವ. ನನ್ನ ಅಕ್ಕ ನೆನಪಾದ್ಲು. ಅವಳು ಭಾವನ ಜೊತೆ ತುಂಬ ಒಳ್ಳೆ ಮಾತುಗಳನ್ನು ಪ್ರತಿ ಬಾರಿ ಹೇಳ್ತಿದ್ಲು. ಇದು ಹೇಗೆ ಸಾಧ್ಯ? ಮದುವೆಯಿಂದ ಹೊರಗೆ ಬಂದೆ. ನನಗೆ ಅಲ್ಲೇ ಇರೋದಕ್ಕೆ ಸಾಧ್ಯನೇ ಆಗಿಲ್ಲ. ಅಕ್ಕನಿಗೆ ಫೋನ್ ಮಾಡಿದಾಗ ಅವಳು ಹೇಳಿದ್ಲು. ಅವಳ ಮಾತನ್ನು ಕೇಳಿ ತುಂಬ ದುಃಖ ಆಯಿತು. ಅವಳು ಹೇಳ್ತಾಳೆ, ಅಯ್ಯೋ, ಇನ್ನೂ ನನ್ನ ಅಕ್ಕನ ಜೀವನ ಮುಗ್ದೇ ಹೋಯ್ತೇನೋ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಹೆಸರು ರಶ್ಮಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮನಿಗೆ ಅಕ್ಕನಿಗಿಂತ ನಾನು ಅಂದರೆ ತುಂಬ ಇಷ್ಟ. ಆದರೆ ನನಗೆ ಅಪ್ಪ ಅಮ್ಮನಿಗಿಂತ ಅಕ್ಕ ಅಂದರೆ ತುಂಬ ಇಷ್ಟ. ಅವಳು ನನ್ನ ಪಾಲಿನ ದೇವತೆ, ನನ್ನ ರಾಜಕುಮಾರಿ. ಎಲ್ಲ ಮನೆಯಲ್ಲಿ ಅಕ್ಕನಿಗೆ ತಂಗಿ ಎಂದರೆ ತುಂಬ ಇಷ್ಟ. ತಂಗಿಯನ್ನು ಪ್ರೀತಿ ಮಾಡುತ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಉಲ್ಟಾ. ಅಕ್ಕನಿಗೆ ತಂಗಿ ಎಂದರೆ ಅಷ್ಟಕ್ಕಷ್ಟೆ, ಆದರೆ ತಂಗಿಗೆ ಅಕ್ಕ ಎಂದರೆ ಪಂಚಪ್ರಾಣ. ಇದು ನನ್ನ ಕತೆ. ಅಕ್ಕ ತುಂಬ ಪ್ರಾಕ್ಟಿಕಲ್. ಅವಳಿಗೆ ಎಮೋಷನ್ಸ್, ಫೀಲಿಂಗ್ಸ್ ಇವೆಲ್ಲ ಕಡಿಮೆ. ಅವಳಾಯಿತು, ಅವಳ ಕೆಲಸ ಆಯಿತು, ಯಾರ ತಂಟೆಗೂ ಹೋಗುತ್ತಿರಲಿಲ್ಲ. ನನಗೆ ಒಂದು ರೀತಿಯ ಎನರ್ಜಿ ಅವಳಿಂದ ಸಿಗುತ್ತಿತ್ತು. ನಾನು ತುಂಬ ಎಮೋಷ್ನಲ್. ಅಕ್ಕ ನನ್ನ ಡಿಗ್ರಿಯನ್ನು ಮುಗಿಸಿದ್ಲು. ಅಪ್ಪ ಕೆಲಸಕ್ಕೆ ಹೋಗೋದು ಬೇಡ, ಹುಡುಗನನ್ನು ಹುಡುಕಿ ಮದುವೆ ಮಾಡ್ತೀವಿ ಅಂತ ಅವರ ಫ್ರೆಂಡ್ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಅದ್ಧೂರಿಯಾಗಿ ಇಡೀ ಊರೇ ಅವರ ಮದುವೆಯನ್ನು ನೋಡಿ ಖುಷಿಪಟ್ಟರು. ಅಷ್ಟು ಚೆನ್ನಾಗಿ ಅಪ್ಪ ಮಾಡಿಕೊಟ್ರು. ಭಾವ ತುಂಬ ಸುಂದರವಾಗಿದ್ದರು. ಅಕ್ಕನಿಗಿಂತ ಜಾಸ್ತಿ ನನ್ನ ಜೊತೆ ತುಂಬ ಜಾಲಿಯಾಗಿದ್ದರು. ಅಕ್ಕನ ಜೊತೆ ನಗು ನಗುತ್ತಾ ಮಾತನಾಡೋದು ನಾನು ನೋಡೇ ಇಲ್ಲ. ಆನಂತರ ಅನ್ನಿಸಿತು, ಅಕ್ಕ ತುಂಬ ಪ್ರಾಕ್ಟಿಕಲ್ ಆಗಿದ್ದರಿಂದ ಭಾವನನ್ನು ಅವಳ ಜೊತೆ ತುಂಬ ಮಿಂಗಲ್ಲಾಗಲು ಬಿಡೋದೇ ಇಲ್ಲ. ಈಗಾದರೆ ಸಂಸಾರ ಹೇಗೆ ಅಂತ ಅಮ್ಮನ ಬಳಿ ಅವಳಿಗೆ ಬುದ್ಧಿವಾದವನ್ನು ಹೇಳಿಸುತ್ತಿದ್ದೆ. ಆಗ ಅಕ್ಕ ಹೇಳಿದ್ಲು, ನಾನು ಅವಳಿಗಿಂತ ತುಂಬ ವರ್ಷ ದೊಡ್ಡವಳು. ನನಗೆ ಯಾವಾಗ ಏನು ಮಾಡಬೇಕು ಎಲ್ಲನೂ ತಿಳಿದಿದೆ. ಅವಳಿಗೆ ಅವಳ ಓದಿನ ಬಗ್ಗೆ ಗಮನ ಹರಿಸಲು ಹೇಳು ಅಂತ ಮುಖಕ್ಕೆ ಒಡೆದಂತೆ ಹೇಳಿದ್ಲು. ಇನ್ನೂ ಅವಳ ವಿಷಯದ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ ಅಂತ ಅನ್ನಿಸ್ತು. ಭಾವನ ಜೊತೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಪ್ಲೀಸ್ ಬಾವಾ, ಅಕ್ಕಂಗೆ ಎಮೋಷ್ನಲ್ ಫೀಲಿಂಗ್ಸ್ ಇವೆಲ್ಲ ಕಡಿಮೆ. ಬದುಕು ಹೇಗಿದ್ರೂ ಹೊಂದ್ಕೊಂಡಿರ್ತಾಳೆ. ಅವಳ ಕಷ್ಟ ಸುಖದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವರ ಕೈಯನ್ನು ಹಿಡಿದು ಅಳೋದಕ್ಕೆ ಶುರು ಮಾಡಿದೆ. ಭಾವ, ನಾನು ನೋಡ್ಕೋತೀನಿ, ಯಾವುದೇ ಕಾರಣಕ್ಕೂ ನಿನ್ನ ಅಕ್ಕನ ಬಗ್ಗೆ ಯೋಚಿಸಬೇಡ, ಅವಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಹೇಳಿದ್ರು. ಭಾವನ ಮಾತನ್ನು ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನೆಮ್ಮದಿಯ ಉಸಿರು ಬಿಟ್ಟೆ. ಅಕ್ಕನನ್ನು ಅವರ ಮನೆಗೆ ಕಳಿಸಿಕೊಟ್ವಿ. ಆಗಲೂ ಕೂಡ ಸ್ವಲ್ಪ ಮುಖ ಗಂಟು ಹಾಕ್ಕೊಂಡಿದ್ಲು. ಅಕ್ಕ ಅಷ್ಟನ್ನು ಬಿಟ್ಟರೆ ಯಾವುದೇ ರೀತಿಯ ಭಾವನೆ ಇರಲೇ ಇಲ್ಲ. ನಾನು ಅಪ್ಪ ಅಮ್ಮ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇದ್ವಿ. ನಮಗೆ ಅವಳು ಬೇಕಿತ್ತು. ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕಾಗಿತ್ತು. ನನಗೆ ಅಕ್ಕನಾಗಿ, ಆ ಮನೆಯ ಮಗಳಾಗಿ, ಅಮ್ಮ ಸಹಾಯಕ್ಕೆ, ಅಪ್ಪನಿಗೆ ಧೈರ್ಯವಾಗಿ, ನನಗೆ ಗುರುವಾಗಿ ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ. ಅಲ್ಲ, ನಮ್ಮನ್ನು ಬಿಟ್ಟು. ಓದಿನ ಬಗ್ಗೆ ನನಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾವಾಗಲೂ ಅಕ್ಕನ ಬಗ್ಗೆ ಯೋಚನೆ ಆಗ್ತಿತ್ತು. ಅವಳ ಮದುವೆಯಾದ ವಾರಕ್ಕೆ ನಾನು ಅಮ್ಮನ ಜೊತೆ ಅವಳ ಮನೆಗೆ ಹೋದೆ. ಎಲ್ಲ ಆರಾಮಾಗೇ ಇತ್ತು. ಅಮ್ಮನ ರೀತಿ ಇರೋ ಅತ್ತೆ, ಅಪ್ಪನ ರೀತಿ ಇರೋ ಮಾವ. ಯಾಕಂದರೆ ಅವರಿಬ್ಬರು ನನ್ನ ಅಪ್ಪನ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ಅಕ್ಕನನ್ನು ಚೆನ್ನಾಗೇ ನೋಡ್ಕೋತಾ ಇದ್ರು. ನನಗಿದ್ದ ದೊಡ್ಡ ವಿಷಯ ಅಂದರೆ ಭಾವ ಹೇಗಿರ್ತಾರೆ ಅಂತ ಶಾಕ್ ಆಯಿತು. ಭಾವ ಅಕ್ಕನ ಜೊತೆ ಎಷ್ಟು ಫ್ರೆಂಡ್ಲಿಯಾಗಿ, ಎಷ್ಟು ರೊಮ್ಯಾಂಟಿಕ್ ಆಗಿ ಇರ್ತಾರೆ. ಅಕ್ಕ ತುಂಬ ಅದೃಷ್ಟವಂತೆ. ಅಕ್ಕನ ಮೂಡಿ ಸ್ವಭಾವವನ್ನು, ಅವಳ ಕೋಪ, ಸಿಟ್ಟು, ಅನ್ರೊಮ್ಯಾಂಟಿಕ್ ಗುಣಗಳನ್ನು ಭಾವ ಸ್ವಲ್ಪ ಸಹಿಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅದನ್ನೆಲ್ಲ ಒಪ್ಕೊಂಡು ಅಕ್ಕನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ.
ಅಕ್ಕ ಮೊದಲಿಗಿಂತಲೂ ಇನ್ನೂ ಪ್ರಾಕ್ಟಿಕಲ್ ಆಗೋಗಿದ್ದಾಳೆ. ನಮ್ಮ ಜೊತೆ ಕೇವಲ ಫಾರ್ಮಾಲಿಟಿಗಾಗಿ ಮಾತಾಡಿದ್ಲು ಅಂತ ಅನ್ನಿಸ್ತು. ಒಳ್ಳೆ ಗಂಡ, ಒಳ್ಳೆ ಅತ್ತೆ ಮಾವ ಸಿಕ್ಕ ಮೇಲೆ ನಾವೆಲ್ಲ ಯಾವ ಲೆಕ್ಕಕ್ಕೆ ಅಂತ ಅನ್ನಿಸ್ತು. ಆದರೂ ಕೂಡ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡು ಮುತ್ಕೊಟ್ಟೆ. ಈಗ ನೆಮ್ಮದಿಯಾಗಿ ನಾನು ಎಕ್ಸಾಮಿಗೆ ಓದ್ತಿದ್ದೀನಿ. ಅಕ್ಕನ ಬಗ್ಗೆ ಯೋಚನೆ ಇಲ್ಲ, ಅವಳು ಒಳ್ಳೆ ಜಾಗಕ್ಕೆ ಸೇರಿದ್ದಾಳೆ. ಇನ್ನು ಹೇಗಿದ್ದರೂ ನಾನು ಕೂಡ ಭಾವನ ರೀತಿಯ ಹುಡುಗನನ್ನು ನೋಡಿ ಮದುವೆ ಆಗಬೇಕು. ಮದುವೆ ಆಗಬೇಕಾದ್ರೆ ಅಕ್ಕನಷ್ಟು ಬುದ್ಧಿವಂತೆ ಇರಬೇಕು, ಅವಳಷ್ಟು ಚೆನ್ನಾಗಿ ಓದಿರಬೇಕು ಅಂತ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ದೆ. ಎಕ್ಸಾಮ್ನೂ ಕೂಡ ಚೆನ್ನಾಗೇ ಮಾಡಿದೆ. ದಿನಗಳು ಕಳೆದಂತೆ ಅಕ್ಕನ ನೆನಪು ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮ ಬದುಕುಗಳಲ್ಲಿ ವ್ಯತ್ಯಾಸವಾಗ್ತಾ ಇದೆ. ಮದುವೆ ಆದ ಮೇಲೆ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗಲೇಬೇಕು. ಇಂದು ಹಬ್ಬ ಇದ್ದುದರಿಂದ ಮೊದಲ ದೀಪಾವಳಿ. ಅಕ್ಕ ಭಾವ ನಮ್ಮ ಮನೆಗೆ ಬಂದರು. ಅಕ್ಕ ಮೊದಲ ಸಲ ನಮ್ಮ ರೀತಿ ಇದ್ಲು, ಸ್ವಲ್ಪ ಎಮೋಷ್ನಲ್ ಪರ್ಸನಾಲಿಟಿ ರೀತಿ. ಮದುವೆಯಾದ 6 ತಿಂಗಳಿಗೆ ಭಾವ ಅಕ್ಕನನ್ನು ತುಂಬ ಬದಲಾಯಿಸಿದ್ದಾರೆ. ಇನ್ನೂ ಸ್ವಲ್ಪ ದಿನ ಹೋದರೆ ನಮ್ಮಂತೆ ಅವಳು ಕೂಡ ತನ್ನ ಭಾವನೆಗಳನ್ನು ಎಲ್ಲರ ಹತ್ರ ವ್ಯಕ್ತಪಡಿಸ್ತಾಳೆ. ಅವಳಿನ್ನೂ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡು ನಾನು ಖುಷಿಯಿಂದ ಇದ್ದು ಹಬ್ಬದ ಆಚರಿಸ್ದೆ. ಇದೇ ಮೊದಲ ಬಾರಿ ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿ ಇದ್ದಿದ್ದು, ಎಲ್ಲ ಭಾವನಿಂದ. ಅಕ್ಕ ಅರ್ಶಿನ ಕುಂಕುಮ ತಗೊಂಡು ಅವ್ರ ಮನೆಗೆ ಭಾವನ ಜೊತೆ ಕಣ್ಣೀರು ಹಾಕ್ತಾ ಹೋದ್ಲು. ಇದೇ ಮೊದಲ ಬಾರಿ ಅವಳ ಕಣ್ಣಲ್ಲಿ ಕಣ್ಣೀರನ್ನು ನೋಡಿದ್ದು. ಎಕ್ಸಾಮ್ ಆಯಿತು, ಒಳ್ಳೆ ಮಾರ್ಕ್ಸು ಬಂತು. ಭಾವನಿಗೆ ಮತ್ತು ಅಕ್ಕನಿಗೆ ಹೇಳಿದೆ ಫೋನ್ ಮಾಡಿ. ಅವರು ಖುಷಿಪಟ್ಟರು. ನಂತರ ಕೆಲಸಕ್ಕಾಗಿ ಅಪ್ಲೈ ಮಾಡಿದೆ. ಅಕ್ಕನ ಜೀವನ ಸರಿ ಹೋಗಿತ್ತು. ಇನ್ನು ನನಗೂ ಕೂಡ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಹುಡುಗ ಸಿಗ್ತಾನೆ. ಅಪ್ಪ ಅಮ್ಮನ ಜೊತೆ ಮನೆ ಹಳ್ಳಿಯ ಒಂಥರ ಇರಬೇಕು. ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಸಿಕ್ತು. ನಂತರ ಆ ಕೆಲಸಕ್ಕೆ ಬೇಕಾದ ಪರಿಶ್ರಮವನ್ನು ಹಾಕಿದೆ. 6 ತಿಂಗಳಲ್ಲಿ ನನಗೊಂದು ಒಳ್ಳೆಯ ಪೊಸಿಷನ್ ಕೂಡ ಸಿಕ್ತು. ಅದೇ ಕಂಪ್ನಿನಲ್ಲಿ ನನ್ನ ಕೈ ಕೆಳಗಡೆ ತುಂಬ ಜನ ಕೆಲಸ ಮಾಡ್ತಿದ್ರು. ನನ್ನ ಆಫೀಸಿನ ಗೆಳತಿ ಅವಳು ಮದುವೆಗಾಗಿ ನನ್ನನ್ನು ಇನ್ವೈಟ್ ಮಾಡಿದ್ಲು. ಅವಳು ನನಗೆ ಸ್ವಲ್ಪ ಕ್ಲೋಸ್ ಆಗಿದ್ದರಿಂದ ಮದುವೆಗೆ ಹೋದೆ. ನಾನು ತುಂಬ ಸುಂದರವಾಗಿ ರೆಡಿಯಾಗಿ ಹೋದೆ. ಬ್ಲ್ಯಾಕ್ ಕಲರ್ ನೆಟ್ ಸೀರೆಯನ್ನು ನೋಡಿದ ತಕ್ಷಣ ಅಮ್ಮ ಚೆನ್ನಾಗಿ ಕಾಣಿಸ್ತಿದ್ಯಾ, ಆದರೆ ಮದುವೆಗೆ ಕಪ್ಪು ಬಣ್ಣದ ಸೀರೆನ ಯಾಕೆ ಉಟ್ಕೊಂಡಿದ್ಯಾ ಅಂತ ಹೇಳಿದ್ರು. ನಾನು ಏನೂ ಹೇಳದೆ ಹೋದೆ. ಮದುವೆನ ತುಂಬ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದರು. ನನ್ನ ಗೆಳತಿ ಭಾರತಿ ತುಂಬ ರಿಚ್ಚು. ಅಪ್ಪ ಅಮ್ಮನ ಒಬ್ಬಳೆ ಮಗಳು. ಎಲ್ಲ ಅದೃಷ್ಟ. ಅವರುಗಳು ಸಂಪಾದನೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಅವರ ಅಪ್ಪ ಅಮ್ಮ ಎಲ್ಲ ಮಾಡಿಟ್ಟಿರ್ತಾರೆ. ಮದುವೆಯಲ್ಲಿ ನಮಗೆ ಸ್ಪೆಷಲ್ ಆತಿಥ್ಯನೇ ಸಿಕ್ಕಿತ್ತು. ಅವರ ಕಂಪನಿಯ ಮಿನಿ ಲೇಡಿ ಬಾಸ್ ಅಂತ ತುಂಬ ಜನ ಚುಡಾಯಿಸಿದ್ರು. ಈ ಖುಷಿಯಲ್ಲಿ ತೇಲ್ತಾ ಇದ್ದವಳಿಗೆ ಶಾಕ್ ಆಯಿತು. ನಾನು ನಿಂತಿರೋ ನೆಲ ಕುಸಿಯಬಾರದೆ ಅಂತ ಅನ್ನಿಸ್ತು. ಮದುವೆ ಹುಡುಗಿ ನನ್ನ ಗೆಳತಿಯಾದರೆ ಮದುವೆ ಹುಡುಗ ನನ್ನ ಭಾವ, ನನ್ನ ಅಕ್ಕನ ಗಂಡ. ಅವನಿಗೆ ಸ್ಟೇಜ್ ಮೇಲೆ ಹೋಗಿ ಅವನ ಕತ್ತಿನ ಪಟ್ಟಿನ ಹಿಡಿದು ಕೆನ್ನೆಗೆ ಬಾರಿಸ್ಬೇಕು ಅಂತ ಅನ್ನಿಸ್ತು. ಆದರೆ ಮೊದಲು ಅಕ್ಕನ ಜೊತೆ ಮಾತಾಡಿ ವಿಷಯನ ಕ್ಲಿಯರ್ ಮಾಡಿಕೊಳ್ಳುವ. ಅವರಿಬ್ಬರ ಮಧ್ಯೆ ಹೇಗೆ ವಿಷಯ ಇದೆ ಅನ್ನೋದನ್ನು ತಿಳ್ಕೊಂಡು ನಂತರ ಇವನ ಕತೆ ನೋಡ್ಕೋತೀನಿ ಅಂತ ಹೊರಗೆ ಬಂದೆ. ಅವಳ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾಗ ಅವಳು ಹೇಳ್ತಾಳೆ, ನಿನ್ನ ಭಾವನನ್ನು ಮದುವೆಯಲ್ಲಿ ನೋಡಿ ಶಾಕ್ ಆಗಿದೆಯಾ? ನಾನೇ ಅವರನ್ನು ಮದುವೆ ಆಗೋದಕ್ಕೆ ಬಿಟ್ಟಿದ್ದು. ನೀನು ಮನೆಗೆ ಬಾ, ನಾನು ಅಪ್ಪನ ಮನೆಯಲ್ಲಿಯೇ ಇದ್ದೀನಿ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದ್ಲು. ನಾನು ಗಾಬರಿಯಿಂದ ಮನೆಗೆ ಬಂದೆ. ಅವಳು ಆರಾಮಾಗೇ ಇದ್ಲು. ಅದೇನು ಅಂದರೆ ನಿಮ್ಮ ಭಾವ ನಮ್ಮ ಮದುವೆಗಿಂತ ಮುಂಚೆ ಯಾರನ್ನೋ ಪ್ರೀತಿಸ್ತಾ ಇದ್ರು. ಅವರ ಮನೆಯವರ ಬಲವಂತಕ್ಕಾಗಿ ನನ್ನನ್ನು ಮದುವೆ ಆಗಿದ್ರು. ಆದರೆ ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಅವ್ರ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ. ಅವ್ರ ಕಣ್ಣಲ್ಲಿ ನನ್ನ ಮೇಲೆ ನನಗೆ ಎಂದೂ ಪ್ರೀತಿ ಕಾಣಿಸ್ತಾನೇ ಇರಲಿಲ್ಲ. ಕೇವಲ ಕರ್ತವ್ಯ ಮಾತ್ರ ಕಾಣಿಸ್ತಿತ್ತು. ನಿಧಾನವಾಗಿ ನನಗವರು ಅವಳನ್ನು ಪ್ರೀತಿಸ್ತಾ ಇರೋ ವಿಷಯ ತಿಳಿತು. ಅವಳು ಕೂಡ ಅವರನ್ನು ಪ್ರೀತಿಸ್ತಾ ಇದ್ಲು.
ಅವರಿಬ್ಬರ ಮಧ್ಯೆ ನಾನು ಯಾರು ಅಲ್ವಾ? ಬಲವಂತವಾಗಿ ಯಾವುದೇ ಸಂಬಂಧನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನು ನನ್ನ ಅಪ್ಪನ ಮನೆಗೆ ಹೊರಟೋಗ್ತೀನಿ ಅಂತ ನಾನು ತುಂಬ ಕಠೋರವಾಗಿ ಹೇಳಿ ಬಂದೆ, ಅವರವಳನ್ನು ಮದುವೆ ಆಗಲಿ ಅಂತ. ಕೊನೆ ಪಕ್ಷ ಅವರಿಬ್ಬರಾದರೂ ನೆಮ್ಮದಿ ಆಗಿರಲಿ, ಮೂವರು ಕಷ್ಟಪಡೋದು ಬೇಡ. ಅತ್ತೆ ಮಾವ ಅಪ್ಪ ಅಮ್ಮನ ಗೆಳೆಯರಾಗಿದ್ದರಿಂದ ಇವ್ರಿಗೆ ಹೇಗೆ ಮುಖ ತೋರಿಸೋದು ಅಂತ ಪರದಾಡ್ತಾಳೆ. ಈ ಮಾನ ಅವಮಾನಗಳು ಅವುಗಳಿಗಾಗಿ ಫೈಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಕೇವಲ ಪ್ರೀತಿ ಬೇಕು. ನೀನು ನನ್ನ ಮೇಲೆ ತೋರಿಸೋ ಪ್ರೀತಿ, ಅಪ್ಪ ಅಮ್ಮ ನನ್ನ ಮೇಲೆ ತೋರಿಸೋ ನಿಷ್ಕಲ್ಮಶವಾದ ಪ್ರೀತಿ ಬೇಕು ಅಂತ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ನಂತರ ಅವಳನ್ನು ಮಾಸ್ಟರ್ ಡಿಗ್ರಿಗೆ ಅಪ್ಪ ಜಾಯಿನ್ ಮಾಡಿದ್ರು. ಓದೋದಕ್ಕೆ ಹೋದರೆ ಮನಸ್ಸಿನ ನೋವನ್ನು ಮರಿತಾಳೆ ಅಂತ. ದಿನಗಳು ಕಳೆದಂತೆ ಅಕ್ಕ ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ಮರೆತು ಹೋಯಿತು. ನಮಗೆ ಮೊದಲಿನ ಹಾಗೆ ಇಲ್ಲ. ಅಕ್ಕ ಈಗ ತುಂಬ ಪ್ರಾಕ್ಟಿಕಲ್ ಆಗಿಲ್ಲ, ಬದಲಿಗೆ ಯಾವಾಗಲೂ ಖುಷಿಯಾಗಿರ್ತಾಳೆ. ಖುಷಿಯಾದಾಗ ಖುಷಿ ಪಡ್ತಾಳೆ, ದುಃಖ ಆದಾಗ ದುಃಖ ಪಡ್ತಾಳೆ. ಒಮ್ಮೊಮ್ಮೆ ಅನಿಸುತ್ತೆ ಪ್ರೀತಿ ಬದುಕಲ್ಲಿ ಶಾಶ್ವತವಾಗಿರುತ್ತೆ, ಆದರೆ ಕರ್ತವ್ಯ ದಿನಗಳು ಕಳೆದಂತೆ ಅದು ಬಹಳ ಭಾರ ಅಂತ ಅನಿಸುತ್ತೆ. ಅಕ್ಕ ಸಂಬಂಧದಿಂದ ಹೊರಗೆ ಬಂದಿದ್ದಾಳೆ. ಮೊದಲು ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ದಿನಗಳು ಕಳೆದಂತೆ ನನಗೂ ಕೂಡ ಅಕ್ಕ ಅಂದು ಮಾಡಿದ್ದು ಸರಿ ಅಂತ ಅನ್ನಿಸ್ತಾ ಇದೆ. ಬಲವಂತವಾಗಿ ಯಾರನ್ನೂ ಕೂಡ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಭಾವ ನನಗೆ ಸಿಗ್ತಾರೆ, ನನ್ನ ಗೆಳತಿನ ಪಿಕ್ ಮಾಡೋದಕ್ಕೆ ಬರ್ತಾರೆ. ಆದರೆ ನಾನು ಅವ್ರ ಜೊತೆ ಮಾತಾಡೋದಿಲ್ಲ. ನನ್ನ ಅಕ್ಕನ ಬದುಕಲ್ಲಿ ಆಟವಾಡಿದ ಮನುಷ್ಯ ಅಂತ. ತುಂಬ ವರ್ಷಗಳ ನಮ್ಮ ಬಲವಂತದ ಫಲ ಇಂದು ಫಲಿಸಿದೆ. ಅಕ್ಕ ಇನ್ನೊಂದು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಆದರೆ ಎಲ್ಲ ವಿಷಯವನ್ನು ಮದುವೆ ಆಗೋ ಹುಡುಗನಿಗೆ ಹೇಳಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾಳೆ. ನಾನು ನನ್ನ ಗೆಳತಿಯರ ಅಣ್ಣಂದಿರು ಇನ್ನೂ ಮದುವೆ ಆಗಿಲ್ಲ, ಅವರೆಲ್ಲ ಒಳ್ಳೆ ಪೊಸಿಷನ್ನಲ್ಲಿ ಇದ್ದಾರೆ. ಅವರಲ್ಲಿ ಒಬ್ಬರನ್ನು ಅಕ್ಕನಿಗಾಗಿ ಸೆಲೆಕ್ಟ್ ಮಾಡಿದ್ದೆ. ಈ ಬಾರಿ ಅಕ್ಕ ಮತ್ತು ನನ್ನ ಗೆಳತಿಯ ಅಣ್ಣ ಇಬ್ಬರು ಒಟ್ಟಿಗೆ ಮಾತನಾಡಿ ಸ್ವಲ್ಪ ದಿನ ಓಡಾಡಿ ಒಬ್ಬರ ಭಾವನೆಗಳನ್ನು ಒಬ್ಬರು ಅರ್ಥ ಮಾಡಿಕೊಂಡು ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆಯಾದರು. ಈಗ ನನಗೆ ಖುಷಿಯಾಯಿತು. ಒಂದು ಅಕ್ಕ ಖುಷಿಯಾಗಿದ್ದಾಳೆ, ಅವಳು ಮದುವೆ ಆಗಿತ್ತು, ಪುನಃ ಅವಳು ಸಂಸಾರ ಕಟ್ಕೊಂಡ್ಲು ಅಂತ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.